ಬೆಂಗಳೂರಲ್ಲಿ ಹೆಚ್ಚಾಗಿದೆ ರೋಡ್ ರೇಸ್ ಪ್ರಕರಣಗಳು. ಬಾನೆಟ್ ಮೇಲೆ ವ್ಯಕ್ತಿಯನ್ನ ಎಳೆದೊಯ್ದು ನೆನ್ನೆ ಹುಚ್ಚಾಟವನ್ನ ಮಾಡಲಾಗಿತ್ತು. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ಕಾರನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಯನ್ನು ಕೂಡ ಹಲಸೂರು ಪೊಲೀಸರು ಬಂಧಿಸಿದ್ದಾರೆ. ಬಾನೆಟ್ ಮೇಲೆ ವ್ಯಕ್ತಿ ಇದ್ರೂ ಅದು ಗೊತ್ತಿದ್ರೂ ಕೂಡ ಸುಮಾರು 1 ಕಿಲೋಮೀಟರ್ ಎಳ್ಕೊಂಡು ಹೋಗಿದ್ದಾನೆ ಚಾಲಕ. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನಂಜುಂಡ ಮತ್ತು ಕಾರ್ ಚಾಲಕ ಸುರೇಶ್ ನಡುವೆ ಗಲಾಟೆ ಆಗಿದೆ. ನಂಜುಂಡ ಹೂ ತಗೊಂಡು ಗೂಡ್ಸ್ ವಾಹನದಲ್ಲಿ ಹೋಗ್ತಾ ಇದ್ದ. ಕಾರ್ಗೆ ಗೂಡ್ಸ್ ವಾಹನ ಟಚ್ ಆಗಿದೆ. ಆ ಸಂದರ್ಭದಲ್ಲಿ ಗಲಾಟೆ ಶುರುವಾಗಿದೆ. ಟ್ರಿನಿಟಿ ಜಂಕ್ಷನ್ ಬಳಿಯಲ್ಲಿ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ. ಕಾರ್ ಮುಂದೆ ನಿಂತಿದ್ದ ನಂಜುಂಡ ಸುರೇಶ್ ಕಾರಲ್ಲಿ ಗುದ್ಸಿದ್ದಾನೆ ನಂಜುಂಡಗೆ. ಬಾನೆಟ್ ಮೇಲೆ ನಂಜುಂಡ ಬೀಳ್ತಾ ಇದ್ದಂಗೆ ಸುರೇಶ್ ಆತನನ್ನ ಎಳ್ಕೊಂಡು ಹೋಗಿದ್ದಾನೆ. ಆ ಬಾನೆಟ್ ಮೇಲೆ ಆತ ಬಿದ್ದಿರ್ತಾನಲ್ಲ, ಕಾರನ್ನ ಮೂವ್ ಮಾಡಿದ್ದಾನೆ. ಸುಮಾರು 1 ಕಿಲೋಮೀಟರ್ ಹಿಂಗೆ ಎಳ್ಕೊಂಡು ಹೋಗಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಆರೋಪಿಯನ್ನ ಬಂಧಿಸಲಾಗಿದೆ. ಕಾರನ್ನು ಕೂಡ ಜಪ್ತಿ ಮಾಡಲಾಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ರೋಡ್ ರೇಸ್ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಪಾರ್ಕಿಂಗ್ ವಿಷಯವಾಗಿ ಅಥವಾ ಮೂವ್ಮೆಂಟ್ ಆಗ್ತಾ ಇರುವಾಗ ವೆಹಿಕಲ್ಗಳು ಟಚ್ ಆದಾಗ ಬಾಯಿಗೆ ಬಂದಂಗೆ ಬೈಕೊಳ್ಳೋದು, ಹಲ್ಲೆ ಮಾಡೋದು, ಆಮೇಲೆ ಹಿಂಬಾಲಿಸ್ಕೊಂಡು ಬಂದು ಅಟ್ಯಾಕ್ ಮಾಡೋದು, ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನು ಬಾನೆಟ್ ಮೇಲೆ ಸಿಲುಕಿದ್ದ ವ್ಯಕ್ತಿ ನಂಜುಂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬಾನೆಟ್ ಮೇಲೆ ಸಿಲುಕಿದ್ದ ವ್ಯಕ್ತಿ ನಂಜುಂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಚರ್ಚ್ ಸಿಗ್ನಲ್ ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ನಮಗೆ ಸಿಗ್ನಲ್ ಬಿಟ್ಟಿತ್ತು. ಮುಂದೆ ಇರೋರು ಮುಂದೆ ಪಾಸ್ ಆಗ್ತಾ ಇರಲಿಲ್ಲ. ಹಿಂದೆ ಇದ್ರು ಅವರು ಆರನ್ ಮಾಡ್ತಾನೆ ಇದ್ರು. ನಾವು ಹ್ಯಾಂಡ್ ಸಿಗ್ನಲ್ಲು ತೋರಿಸಿದ್ವಿ. ಆದರೂ ಒಂಚೂರು ಗಾಡಿ ಲೆಫ್ಟಿಂದ ಬಂದ್ಬಿಟ್ಟು ಅಂತ ಬೈದರು. ನಾವೇನು ತಪ್ಪು ಮಾಡಿದಿರ ನಮಗೆ ಬೈದಾಗ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಆಯಿತು. ಮುಂದೆ ಸಿಗ್ನಲಲ್ಲಿ ಸಿಕ್ಕಿದ್ರು. ನಾವು ಹೋಗಿ ಅವ್ರಿಗೇನು ಡೋರ್ ತಟ್ಟಿದ್ವಿ. ವಿಂಡೋ ಓಪನ್ ಮಾಡಲಿಲ್ಲ ಅವರು. ನಾ ಆಮೇಲೆ ಸಿಗ್ನಲ್ ಸ್ಟಾಪ್ ಆಗಿತ್ತಲ್ಲ, ಮುಂದೆ ಬಂದು ಸೈಡ್ಗೆ ಹಾಕಿ ಗಾಡಿ ಅಂತ ಅಂದೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ನಂಗೆ ಗುದ್ದಿದ್ರು ಗಾಡಿನ. ಗುದ್ದಿದ ತಕ್ಷಣ ನಾನೇನು ಮಾಡಿದೆ, ಹಿಂದೆ ಬಿದ್ದೋಗ್ತೀನಿ ಅಂತ ಕಾರ್ ಮೇಲೆ ಬಿದ್ದೆ. ಬಾನೆಟ್ ಹಿಡ್ಕೊಂಡೆ. ಗಾಡಿ ಸಿಗ್ನಲ್ ಬಿಟ್ಟಿದ್ದು ಒಂದೇ ಸಮ 1.5 ಕಿಲೋಮೀಟರ್ ಹೊಡ್ಕೊಂಡು ಹೋದ್ರು ಸರ್ ಗಾಡಿನ. ಬಟ್ ತುಂಬ ಫೀಲ್ ಆಯಿತು. ಅವ್ರ ಪಕ್ಕದಲ್ಲಿ ಅವ್ರ ಮಿಸ್ಸಸ್ ಇದ್ರು, ನಿಲ್ಸು ಅಂತ ಒಂದು ಮಾತು ಹೇಳಿಲ್ಲ. ಆ ಸ್ಪೀಡಲ್ಲಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ತುಂಬ ನೆನಪಾಯ್ತು ನನಗೆ ಆ ಟೈಮಲ್ಲಿ. ಏನೇ ಒಂದು ಹೆಚ್ಚು ಕಮ್ಮಿ ಇರೋ ಅವ್ರನ್ನ ನೋಡಬೇಕಲ್ವ ಸರ್. ಇವಾಗ ಒಂದು 3 ಇಯರ್ಸ್ ನನ್ನ ಮಗನಿಗೆ. ಅವ್ರು ತುಂಬ ನೆನಪಾದ್ರು ಆ ಟೈಮಲ್ಲಿ. ಇನ್ನು ತನಗೆ ಭಯ ಆಯ್ತು, ಹಂಗಾಗಿ ಕಾರ್ ಓಡಿಸ್ಕೊಂಡು ಹೋದೆ. ಜನ ನಿಲ್ಸಿದ್ರೆ ನನಗೆ ಹೊಡಿಬಹುದು, ಥಳಿಸಬಹುದು ಅಂತ ನಾನು ಕಾರ್ ನಿಲ್ಸಿಲ್ಲ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಚಾಲಕ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ನ ಬಾನೆಟ್ ಮೇಲೆ ವ್ಯಕ್ತಿ ಇದ್ರೂ ಕೂಡ ಯಾಕೆ ಡ್ರೈವ್ ಮಾಡ್ಕೊಂಡು ಹೋದೆ ಅಂತ ಕೇಳಿದ್ದಕ್ಕೆ, ಕಾರ್ನಲ್ಲಿ ಕುಟುಂಬ ಇತ್ತು, ಕಾರ್ ನಿಲ್ಸಿದ್ರೆ ಅಲ್ಲಿ ಜಗಳ ಶುರುವಾಗುತ್ತೆ ಅಥವಾ ಹೊಡಿಬಹುದು ಜನ ಅಂತ ಹೇಳಿ ಭಯ ಆಯ್ತು ಅಂತ ಹೇಳಿ ಆರೋಪಿ ಕಾರ್ ಚಾಲಕ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಾಜಿನಗರ ನಿವಾಸಿಯಾಗಿದ್ದಾನೆ ಸುರೇಶ್. ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ಕೊಂಡಿದ್ರು. ಕಾರ್ನಲ್ಲಿ ಫ್ಯಾಮಿಲಿ ಇತ್ತು. ಇದರ ಕಿರಿಕಾದಂತ ಸಂದರ್ಭದಲ್ಲಿ ಕಾರ್ ನಿಲ್ಸಿದ್ರೆ ಎಲ್ಲ ಸೇರಿ ನನಗೆ ಹೊಡಿಬಹುದು ಅಂತ ಭಯ ಆಯಿತು, ಹಂಗಾಗಿ ಈ ರೀತಿ ಮಾಡಿದೆ ಅಂತ ಹೇಳಿ ಹಲಸೂರು ಪೊಲೀಸರ ಎದುರು ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ರೋಡ್ ರೇಸ್ ಪ್ರಕರಣ ಬೆಂಗಳೂರಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಳ್ಳೋದು, ಹಲ್ಲೆ ಮಾಡೋದು, ಈ ರೀತಿ ಅತಿರೇಕದ ವರ್ತನೆ ಮಾಡೋದು. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಆರೋಪಿ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳಿದಾನೆ? ಶರ್ಮಿತಾ, ಇತ್ತೀಚೆಗಷ್ಟೇ ರೋಡ್ ರೇಸ್ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ ಬೆಂಗಳೂರಲ್ಲಿ. ದಿನ ಒಂದಲ್ಲ ಒಂದು ಸಣ್ಣ ಪುಟ್ಟ ರೋಡ್ ಕೇಸ್ಗಳು ವರದಿ ಆಗ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಪೇಜ್ಗಳಲ್ಲಿ, ಅಂದರೆ ಅದರಲ್ಲೂ ಕೂಡ ಬೆಂಗಳೂರು ಕಮಿಷನರ್ ಪೇಜ್ಗಳಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಒಬ್ಬರಲ್ಲ ಒಬ್ಬರು ಈ ರೀತಿಯಾಗಿ ಗಲಾಟೆ ಆಯಿತು ಅಂತೇಳಿ ಸಣ್ಣ ಪುಟ್ಟ ವಿಚಾರಗಳಿಂದ ಆದಂತಹ ರೋಡ್ ರೇಸ್ ಕೇಸ್ಗಳು ವರದಿ ಆಗ್ತಿರುತ್ತೆ. ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಒಂದು ಘಟನೆ ನಡೆದಿತ್ತು. ಅಂದರೆ ಹಾಡಾಗಲೇ ಒಂದು ಸಣ್ಣ ವಿಚಾರಕ್ಕೆ, ಬೈದ ಅನ್ನೋಂಥ ವಿಚಾರಕ್ಕೆ ಗೂಡ್ಸ್ ಚಾಲಕ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಕಾರು ಚಾಲಕ ಏನಿದ್ದಾನೆ ಆತನನ್ನ ಬ್ಯಾನೆಟ್ ಮೇಲೆ ಕೂರಿಸ್ಕೊಂಡು ವಾಹನವನ್ನ ಚಾಲನೆ ಮಾಡಿದಂಥ ಘಟನೆ ನಡೆದಿತ್ತು. ಆ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಜಸ್ಟ್ ಕಾರನ್ನ ನಿಲ್ಲಿಸಿ ಏನಾಯ್ತು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಟ್ಲೀಸ್ಟ್ ಸಾರಿ ಕೇಳಿದ್ರು ಕೂಡ ಮುಗ್ದೋಗಿರೋದು. ತಾಳ್ಮೆ ಅನ್ನೋದು ಅಲ್ಲಿ ಕಳೆದುಕೊಂಡಿದ್ರು ಅನ್ಸುತ್ತೆ. ಒಂದ್ ಕಡೆ ಇವರು ಭಯ ಆಯ್ತು ಅಂತೇಳಿ ಸದ್ಯ ವಿಚಾರಣೆ ವೇಳೆ ಕಾರು ಚಾಲಕ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾನೆ. ಅಂದ್ರೆ ನಿನ್ನೆ ಆಗಿದಂತ ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸರು ಆತನನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆಯುವಂತ
ಕೇಳುವಂತ ಕೆಲಸನ ಮಾಡಿದ್ದಾರೆ. ಯಾಕೆ ಆ ರೀತಿಯಾಗಿ ನೀವು ಕಾರನ್ನ ಓಡಿಸ್ಕೊಂಡು ಹೋದ್ರಿ, ಅವ್ರ ಮೇಲಿದ್ದ ಅವರ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನ ಪೊಲೀಸರು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಿಗ್ನಲ್ ಸಂದರ್ಭದಲ್ಲಿ ಸಿಗ್ನಲ್ ನಿಂತಿದ್ದಂಥ ಸಂದರ್ಭದಲ್ಲಿ ಅವರು ನಾನೇ ಮುಂಚೆ ಒಂದಷ್ಟು ಬಾರಿ ಆರ್ನನ್ನು ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅವ್ರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿರಲಿಲ್ಲ. ಹೀಗಾಗಿ ನಾನು ಅವ್ರಿಗೆ ಬೈದ್ಕೊಂಡು ಹೋದೆ. ಅದಾದ್ಮೇಲೆ ಅವ್ರು ಬಂದು ಪ್ರಶ್ನೆ ಮಾಡೋಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರು ಎಲ್ಲಿ ನನ್ನನ್ನು ಹೊಡಿತಾರೆ ಅನ್ನುವಂಥ ಭಯ, ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಸೇರ್ಬಿಟ್ಟು ನನಗೆ ಹೊಡಿತಾರೆ ಅನ್ನೋ ಭಯದಿಂದ ಈ ರೀತಿ ಮಾಡಿದೆ ಅಂತೇಳಿ ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಆತನನ್ನ ಹೇಳಿಕೆ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಲಾಗ್ತಿದೆ. ಶರ್ಮಿತಾ.